ನಾನೊಬ್ಬ ಈ ಕ್ಷೇತ್ರದ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಒಬ್ಬ ಜನಪ್ರತಿನಿಧಿಯಾಗಿ ತಮ್ಮೆಲ್ಲರ ಸೇವಕನಾಗಿ ಇವತ್ತು ಏನು ತಮ್ಮ ಅಹವಾಲುಗಳು ಈ ಭಾಗದ ಸಾಕಷ್ಟು ಸಮಸ್ಯೆಗಳು ಚಲುವಂತ ಸಮಸ್ಯೆಗಳಿದೆ. ಆ ಸಮಸ್ಯೆಗಳನ್ನ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಮತ್ತು ಮಾನ್ಯ ಅಧಿಕಾರಿಗಳಿಗೆ, ಬಿಬಿಎಂಪಿ ಅಧಿಕಾರಿಗಳಿದ್ದಾರೆ, ನಮ್ಮ BWSSB ಅಧಿಕಾರಿಗಳಿದ್ದಾರೆ, ನಮ್ಮ BDA ಅಧಿಕಾರಿಗಳಿದ್ದಾರೆ, ಜಿಲ್ಲಾಧಿಕಾರಿಗಳಿದ್ದಾರೆ, ಸಂಪೂರ್ಣ ಬೆಂಗಳೂರಿನ ಆಡಳಿತವನ್ನು ನಡೆಸ್ತಾ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಕೂಡ ಇಲ್ಲಿದ್ದಾರೆ. ನಾನಾದ್ರೂ ಅವರ ಗಮನಕ್ಕೆ ತರ್ತಕ್ಕಂಥದ್ದಿಷ್ಟೇ, ಇವತ್ತೇನು ಈ ಸರ್ಕಾರದ ಉದ್ದೇಶ, ಮಾನ್ಯ ಉಪಮುಖ್ಯಮಂತ್ರಿಗಳ ಉದ್ದೇಶ ಇದೆ, ಆ ಉದ್ದೇಶ ಸಫಲವಾಗಬೇಕು ಅಂತ ಹೇಳಿದ್ರೆ ತಾವುಗಳು ಇದರಿಂದ ಶ್ರಮವನ್ನ ಹಾಕಿ ಸಾರ್ವಜನಿಕರು ಕೊಟ್ಟಂತಹ ದೂರುಗಳು, ತಾವು ಇಲ್ಲಿ ಅನೇಕ ಕೌಂಟರ್ಗಳನ್ನ ಹಾಕಿದ್ದೀರಿ, ಆ ಕೌಂಟರ್ಗಳಿಗೆ ಏನು ಹಾಕಿದಿರಿ ಅದು ಸಂಪೂರ್ಣವಾಗಿ ಅವರ ಸಮಸ್ಯೆಗಳನ್ನ ಪರಿಹಾರ ಮಾಡೋ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನ ಅಧಿಕಾರಿಗಳ ಮಟ್ಟದಲ್ಲಿ, ಕೆಳ ಹಂತದ ಅಧಿಕಾರಿಗಳಿರ್ಬೋದು, ಕಾರ್ಪೊರೇಷನ್ ಮಟ್ಟದಲ್ಲಿರ್ಬೋದು, ಸರ್ಕಾರದ ಮಟ್ಟದಲ್ಲಿ ಇರ್ಬೋದು, ಇದಕ್ಕೆ ಪರಿಹಾರವನ್ನ ಹುಡುಕುವಂತ ತೀರ್ಮಾನಗಳು ಇಲ್ಲಿ ಆಗ್ಬೇಕಾಗಿದೆ. ಕಾರಣ ಏನು ಅಂತ ಅಂದ್ರೆ ಸಮಸ್ಯೆಗಳ ಸಾಗರವನ್ನ ಬೆಂಗಳೂರು ಇಟ್ಕೊಂಡಿದೆ. ಬೆಂಗಳೂರಿನಲ್ಲಿ ಒಂದ್ ಕಡೆ ಟ್ರಾಫಿಕ್ ಸಮಸ್ಯೆ ಇದ್ರೆ ಇನ್ನೊಂದ್ ಕಡೆ ರಸ್ತೆಗಳ ಸಮಸ್ಯೆ, ಇನ್ನೊಂದ್ ಕಡೆ ಗುಂಡಿಗಳ ಸಮಸ್ಯೆ, ಇನ್ನೊಂದ್ ಕಡೆ 110 ಹಳ್ಳಿ ಅಭಿವೃದ್ಧಿ ಆಗದಿರ್ತಕ್ಕಂಥದ್ದು. ಇವತ್ತು ಈ ಭಾಗದಲ್ಲಿ 110 ಹಳ್ಳಿಗಳಲ್ಲಿ ಇವತ್ತು ಏನು ಸರಿಯಾದ ಮೂಲಭೂತ ಸೌಕರ್ಯ ಇಲ್ಲದಿರ್ತಕ್ಕಂಥದ್ದು, ಇವತ್ತು ಕೆರೆಗಳು ಕುಲುಷಿತ ಆಗ್ತಾ ಇರ್ತಕ್ಕಂಥದ್ದು, ಕೆರೆಗಳಿಗೆ ಒಳಚರಂಡಿ ನೀರನ್ನ ನೇರವಾಗಿ ಬಿಡ್ತಾ ಇರ್ತಕ್ಕಂಥದ್ದು, ಈ ಎಲ್ಲವನ್ನ ಬಗೆಹರಿಸತಕ್ಕಂತ ಜವಾಬ್ದಾರಿ ಇವತ್ತು ಬಿಬಿಎಂಪಿ ಮೇಲೆ ಮತ್ತು ಸರ್ಕಾರದ ಮೇಲಿದೆ. ನಾನಾದ್ರೂ ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ಒತ್ತಾಯ ಮಾಡ್ತಕ್ಕಂಥದ್ದು, ತಾವು ಏನು ಅಹವಾಲುಗಳನ್ನ ತಾವು ಸ್ವೀಕಾರ ಮಾಡ್ತಾ ಇದ್ದೀರಿ, ಈ ಅಹವಾಲುಗಳ ಸ್ವೀಕಾರದ ನಂತರ ಸ್ಥಳ ಪರಿಶೀಲನೆ ಕೂಡ ಮಾಡಿ ಅದಕ್ಕೆ ಸೂಕ್ತವಾದಂತ ಆದೇಶದಲ್ಲಿ ಮಾರ್ಪಾಡುಗಳನ್ನ ನೀಡಿ, ಕೆಲವೊಂದು ಕಾನೂನಾತ್ಮಕವಾದಂತಹ ಸಮಸ್ಯೆಗಳೇನು ಎದುರಿಸ್ತಾ ಇದ್ದಾರೆ ಅದಕ್ಕೆ ಸರಿಯಾದಂತಹ ಪರಿಹಾರವನ್ನ ಸಾರ್ವಜನಿಕರಿಗೆ ತಾವು ನೀಡಿದ್ದೇ ಆಯ್ತು ಅಂತ ಅಂದ್ರೆ ಸರ್ಕಾರ ನಿಮ್ಮ ಮೇಲೆ ಏನು ಜನ ಭರವಸೆಯನ್ನ ಇಟ್ಟು 136 ಸ್ಥಾನಗಳನ್ನ ತಮಗೆ ಆಶೀರ್ವಾದ ಮಾಡಿ ಸರ್ಕಾರವನ್ನ ರಚನೆ ಮಾಡ್ಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ಖಂಡಿತ ಅದು ಯಶಸ್ಸಾಗುತ್ತೆ, ಒಂದು ಒಳ್ಳೆಯ ದಾರಿಯನ್ನ ಕಾಣುತ್ತೆ ಅಂತ ಹೇಳಿ ನಾನಾದ್ರೂ ಆಶಿಸ್ತಾ, ಇವತ್ತು ಈ ರಾಜ್ಯದಲ್ಲಿ ತಮ್ಮೆಲ್ಲರ ಆಶೀರ್ವಾದದಿಂದ, ಸಾರ್ವಜನಿಕರ ಆಶೀರ್ವಾದದಿಂದ ಇವತ್ತು ನಾವು 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ವಿ. ಆ 5 ಗ್ಯಾರಂಟಿಗಳು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಸರ್ಕಾರ ಸೇರಿ 5 ಕೂಡ ಇವತ್ತು ಅನುಷ್ಠಾನ ಮಾಡಿದ್ದಾರೆ. ಕೆಲವರು ಟೀಕೆ ಮಾಡ್ತಾರೆ, ಅಭಿವೃದ್ಧಿಗೆ ಹಣ ಇಲ್ಲ, ಕೇವಲ ಸರ್ಕಾರ ಗ್ಯಾರಂಟಿಗಳನ್ನ ಘೋಷಣೆ ಮಾಡ್ತಾ ಕಾಲ ಕಳೀತಾ ಇದೆ, ಅದಕ್ಕೆ ಉತ್ತರವನ್ನ ಹೇಳಬೇಕಾದಂತ ಸಮಯ ಇವತ್ತು ಉಪಮುಖ್ಯಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳ ಬಂದಿದೆ ಅಂತ ಹೇಳಿ ನಾನಾದ್ರೂ ಭಾವಿಸಿದ್ದೇನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.